ಈಗ ಹೆಂಗೆ ನಡೆಯಕತ್ತೆ ನಮ್ಮ ಬದುಕು ನಿಂದು? ನಂದು ಬದುಕು ಮನೆಯನ್ನು ಮುಗಿಸ್ಕೊಂಡು ಒಪ್ಪತ್ತಾರೆ ಮಾಡ್ತಾನೆ. ಹ್ಞೂ ರೀ. ಈಗ 3 ಮನೆ ಮುಸುರು ತಿಕ್ತೀನಿ. ಹ್ಞೂ. ಏನಪ್ಪ 3 ಮನೆ ಮುಸುರು ತಿಕ್ತೀನಿ. ಹಾಂ ಅಲ್ರಿ, ನಿಮ್ಮ ಗಂಡ ಅವರೆಲ್ಲ ಏನು ಮಾಡ್ತಾರೆ ಈಗ? ಮಗನೂ ತಿರ್ಕೊಂಡ, ಗಂಡ ತಿರ್ಕೊಂಡ, ಎಲ್ಲರೂ ತಿರ್ಕೊಂಬಿಟ್ರು. ಹ್ಞೂ. ಈಗ ಮೊಮ್ಮಗನಿದ್ದ ನಮ್ಗೆ ಬೌತಾರ ನಡೆಯೋದಿಲ್ಲ. ಯಾರ್ಯಾರು ಇದ್ರಿ ಮನ್ಯಾಗ ರೀ? ನಮ್ಮ ಅಕ್ಕ, ನಾನು, ನನ್ನ ಮೊಮ್ಮಗ, 3 ಇದೀವಿ ನಾವು. 3 ಮಂದಿ ರೀ? 3 ಮಂದಿ ಇದೀವಿ. ಆತ ಸೂರ್ಯನ ಹೋಗೋಣ ತಿಂಗಳಿಗೆ 6,000 ಆತು ಕೊಡ್ತಾರೆ. ನನಗೆ ತಿಂಗಳಿಗೆ 8 ಕೊಡ್ತಾರೆ. ನಾನು ಅದ್ರ ಮೇಲೆ ಜೀವನ ಕಾಕಂತ ಹೊಂಟೀವಿ ನಾವು. ಅಲ್ರಿ, ಮೊದಲ ಈಗ ನಿಮ್ಮ ಮಗ ಅವರೆಲ್ಲ ಯಾವಾಗ ರೀ ಡೆತ್ ಆಗಿದ್ರಿ? ಮಗ ಡೆತ್ತಾಗಿ 7 ವರ್ಷ ನಡೀತೈತಿ. ಹ್ಞೂ ರೀ. ಗಂಡ ಸತ್ತು 25 ವರ್ಷ ಆತು. ಹ್ಞೂ. ಮಕ್ಕಳು ಸತ್ರು 15-16 ವರ್ಷ ಆತ್ರು. ಒಬ್ಬೊಬ್ಬಕ್ಕೆ 16 ವರ್ಷ ಆಯ್ತು, 17 ವರ್ಷ ಆಯ್ತು. ಮತ್ತು ಅವ್ರ ಸ್ವಸ್ಥ ರೀ? ಅದ ಎದಕ್ಕೆ ಬರ್ತಿದ್ರು ಉಪಯೋಗಿಲ್ಲ, ಸ್ವಸ್ತಿ ಇದ್ರು ಉಪಯೋಗಿಲ್ಲ. ಒಬ್ಬಕ್ಕೆದ ಎಲ್ಲದಾರ ಈಗ ಇಲ್ಲಿ ಇಲ್ರಿ? ಇಲ್ಲ, ಮಗನೆಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ. ನನ್ನ ಮಗನ ನನ್ನ ಮೊಮ್ಮಗನ ನಾನು ತಕ್ಕ ಅವನು ಕಟ್ಕೊಂಡು ಎಲ್ಲ ಮನೆ ನೀವೇ ನಡೆಸಿರಿ? ಚೆನ್ನಾಗಿದ್ದಾವೆ. ನಾವೇ ನಡೆಸಿಬಿಡು. ಎಷ್ಟು ಕೊಡ್ತಾರೆ ಈಗ ನಿಂಗೆ ತಿಂಗಳ? ಅವರು ಮನೆ ಮುಸುರು ತಿಕ್ಕ ಕೊಡ್ತೀನಿ ಅಂತ ಅಂದ್ರಲ್ರಿ? ಒಂದು ಮನೆಯವ್ರು 400. ಹ್ಞೂ ರೀ. ಒಂದು ಮನೆಯವ್ರು 500. ಒಂದು ಮನೆಯವ್ರು 600 ತಿಂಗಳಿಗೆ ರೀ? ತಿಂಗಳಿಗೆ ಕೊಡ್ತಾರೆ. ತಿಂಗಳಿಗೆ 400-500 ಕೊಡ್ತಾರೆ? ನಾನೇನು ಅಮ್ಮ ಅರ್ಜುನ ಕುಂತೀನಿ, ಸುಳ್ಳು ಹೇಳೋಲ್ಲ ನಾನು. ಯಪ್ಪು. ಅಷ್ಟ್ರಾಗ ನಾ ಜೀವನ ಕಾಯ್ತೀನಿ. ಮತ್ತೆ ಈಗ ತಿಂಗಳಿಗೆ 1200 ಪಗಾರ ತಗೊಂತಾರೆ ಅವ್ರು ಎಲ್ಲರೂ. ನಂದು 800 ಬರೋದು ಪಗಾರ. 800 ಬರೋದು. ಅದು 2 ತಿಂಗಳು ಅದು ಬಂಧನ ಆಗೈತಿ. ಹೌದಾ? ಇದ್ರಾಗ ಜೀವನ ಕಾಯ್ತೀವಿ ನಾವು. ಮಗಂದೇನು 1000 ರೂಪಾಯಿ ಬರ್ತದೆ, ನಮ್ಮ ಮಗಂದು ಎದಕ್ಕೆ ಬರ್ತಾ ಬರೋಲ್ಲ. ಅಲ್ಲಿ 4,000 ಅಲ್ಲಿ ಇದಕ್ಕೆ ಹಾಕ್ತಾನೆ, ಶೋರೂಮ್ಗೆ ಹಾಕ್ತಾನೆ. 2,000 1,000 ಬೇಕಿಗೆ ಎಣ್ಣೆಗೆ ಹಾಕ್ತಾನೆ, 1,000 ಮನೆಗೆ ಕೊಡ್ತಾನೆ ಅಷ್ಟೇ. ಮತ್ತೇನಿಲ್ಲ ಅಂತ. ಅಪ್ಪ. ಅದಕ್ಕೆ ಈಗ ನಮಗೂ ವಯಸ್ಸಾತ, ಲಗ್ನ ಮಾಡ್ಬೇಕಂತೀವಿ. ಎಲ್ಲಬೇಕು ರೊಕ್ಕ ಕೇಳಿ ಮಾಡ್ಬೇಕಂತ ಮಾಡೀನಿ. ಮುಂದೆ ಏನಂತಾರೆ, ಇನ್ನು ವಯಸ್ಸಿಲ್ಲ, ಇನ್ನೊಂದು 2 ವರ್ಷ ಕೂಡ ಅಂತಾರೆ. ಎಷ್ಟು ನಡೀತಾವ್ರಿ ವಯಸ್ಸು ಮೊಮ್ಮಕ್ಕ? 21. 21. ಓಲ್ ಯಾರು ರೀ? ಒಂದು 2 ವರ್ಷ. ಇನ್ನೊಂದು 2 ವರ್ಷ ಕೂಡ ಅಂತಾರ. ಈಗ ನಾರು ಹಿಂಗಿರೋದಿಲ್ಲ ಅನ್ನೋ ಲೆಕ್ಕಕ್ಕೆ ನಂದೈತಿ ಮನಸ್ನ್ಯಾಗ. ಕರೆ ಅಲ್ರಿ, ವಿಚಾರ ಮಾಡ್ರಿ. ತಿಂಗಳಿಗೆ 400-500 ಪಗಾರ ಕೊಡ್ತಾರ ಅವರು. ಇವತ್ತಿನ ಮಟ್ಟಿಗೆ ಒಂದು ತಿಂಗಳದ ಇದು ಒಂದು ದಿನದ ಪಗಾರ ಇರೋದು ಎಲ್ಲ. ಒಂದಿನ ಪಗಾರ. ಮತ್ತು ನೀವು ತಿಂಗಳ ದುಡಿತೀರ ಅಂದ್ರೆ ಬಿಡು, ನಾವು ತಿಂಗಳಂಗಟ್ಟೆ ದುಡ್ತೀನಿ. ಕೆಲವೊಬ್ಬರು ಬದುಕ ನೋಡಿರಿ ಭಾಳ ವಾಜ್ಯೈತ್ರಿ. ಹಂಗಾರ ನಾವೆಲ್ಲ ನಮ್ದ ಭಾಳ ಕಷ್ಟ ಐತಿ ಅಂತ ನಾವು ಅನ್ಕೊಳ್ತೀವಿ. ಇಲ್ರಿ, ನಮ್ಮ ಕಷ್ಟ ಎಲ್ಲರೂ ಅವ್ರವ್ರ ಜೀವನದ ಪ್ರತಿಯೊಬ್ರದ್ದು ಹಿಂಗಂತಲ್ಲ, ಪ್ರತಿಯೊಬ್ಬರದ್ದು ಹಂಗ. ಅವ್ರವ್ರ ಜೀವನ ಅವ್ರಿಗೆ ಗೊತ್ತಂತಾರಲ್ಲ ಹಂಗ. ಆ್ಯಕ್ಚುಲಿ ನಾವೆಲ್ಲ ನಮ್ಮ ಕಷ್ಟ ನೋಡ್ಕೊಂಡ್ಬಿಟ್ರೆ, ಈಗ ನಾನು ಈ ಅಜ್ಜಿ ಕೇಳಿದ ಮೇಲೆ ಗೊತ್ತಾಯ್ತು ಅಜ್ಜಿ ಕಷ್ಟ ಏನಂತಾರೆ. ಅಜ್ಜಿಗೆ ಒಂದು ತಿಂಗಳನ್ನ ಇಡ್ಲಿ ಅವ್ರ ಮನೆ ಮುಸುರು ತಿಕ್ಕಿರಿ ಕೇವಲ 400-500 ರೂಪಾಯಿ ಕೊಡ್ತಾರೆ. ಅದ್ರ ವಿಚಾರ ಮಾಡ್ರಿ. ಇವತ್ತಿನ ಮಟ್ಟಿಗೆ ಒಂದು ದಿನದ ಪಗಾರ ಅದು ಯಾರಿಗಾಗಲಿ ಸಹಜವಾಗಿ, ಅದನ್ನು ಒಂದು ತಿಂಗಳನ್ನ ದುಡಿತಾರೆ ಅಂದ್ರೆ ಅಜ್ಜಿಯಾರ ಭಾಳ ವಜ್ಜೆ ಐತಿ. ಹಿಂಗಾರಿ ಯಾರ ಬದುಕು ಯಾವಾಗ ಎಷ್ಟಾದರೂ ಯಪ್ಪ ಗೌರಮ್ಮಾಜಿ ನೋಡಕ್ ಆಗವಲ್ರಿ ಸರ. ಗೌರಮ್ಮಾಜಿ ನೋಡಕ್ ಆಗವಲ್ರಿ. ಅಲ್ರಿ ಕರೋನಾ ಸತ್ಯವಾಗಲ್ಲ. ಯಪ್ಪ ಗೌರಮ್ಮಾಜಿ ನೋಡ್ರಿ, ಶಾಕ್ ಆತ್ರಿ ಸರ ನನಗ. ಯಪ್ಪ ನೋಡ್ರಿ, ಡ್ರೆಸ್ ಚೇಂಜ್ ಮಾಡ್ಕೊಂಬರಕ ಸಿಗಿ ಸ್ವಲ್ಪ ಡ್ರೆಸ್ ನೈಟಿ ಹಾಕೊಂಬರ್ಲಿ ಅಂತ ತೊಡಿದಾರ ಹಾಕೊಂಡ್ ಫುಲ್ ಟಾಪ್ ಆ್ಯಂಡ್ ಟಾಪ್. ನಾವು 4 ಮಂದಿ ಇದೆ. ನಾವು 4 ಮಂದಿ ಅಮ್ಮ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಎಲ್ಲ ಈಗ ಒಬ್ಬಕ್ಕೆ ಅಕ್ಕಂದ ಮದುವೆ ಮಾಡಿಕೊಟ್ವಿ. ಆಕಿಗೆ 3 ಹೆಣ್ಣು ಅದಾವ. ಇನ್ನೊಬ್ಬ ತಂಗಿದ ಮದುವೆ ಮಾಡ್ಬೇಕು, ಮುಂದಿನ ವರ್ಷ ಮದುವೆ ಐತಿ ಅವ್ರದ್ದು. ಆದಮೇಲೆ ನಂದು ಡಿಪ್ಲೊಮಾ ಮುಗಿತಿದೆ, ನಾ ಬೆಂಗಳೂರಾಗಿರ್ತೀನಿ. ನಾವು ಈಗ ಸರ್ ಮೊದಲಿದ್ದನ ಪರಿಚಯ ಒಂದು 2-3 ವರ್ಷ ಆಯ್ತು. ಅವಾಗ ನಾನು ಶೂಟಿಂಗಿಗೆ ಬಂದು ಹೋಗ್ತೀನಿ. ದಾಸರಾಗ್ತದೆ ಅಂತೇಳಿ ಇಲ್ಲೇ ಶೂಟಿಂಗ್ ಮಾಡ್ಕೊಂಡ್ರಿ.
ನಾ ಬಿದ್ದನಲ್ಲ, ಬಿದ್ದಿಂದ ಕಾಲು ಮುರಿತಲ್ಲ, ಬಿದ್ದ ನಮ್ಗೆ ಆಗ ನಮ್ಮ ಮನೆ ಮುಂದೆ ಮಾಡಕ್ಕೆ ಬಂದ್ರ. ನಾನು ಆಚೆ ಕಡೆ ಇದ್ದಾಗ ಇತ್ತು ನೀವು ಅಲ್ಲಿ ಬಂದಿದ್ದೆ, ಆದ್ರೆ ನೀವು ನೋಡಿಲ್ಲ. ನೋಡಿಲ್ಲ ನೋಡಿಲ್ಲ. ಅವ್ರ ಮನೆ ನಮ್ಮ ಮನೆ 10 ಮನೆ ಇದ್ವು ಅಲ್ಲಿ. ಹೌದಾ? ಈಗ ಅವ್ರು ಗುಡ್ಸಿಂದ ಇಲ್ಲಿಗೆ ಬಂದಾರ, ಈಗ ಜೀವನಕ್ಕೆ ಬಂದಾರ ಅವ್ರು. ಹೌದೌದು. ಮೊದ್ಲಪ್ಪರ್ಕೊಂದು 4 ಗೇಟ್ ಮಾಡಿ ಮತ್ತೆ ಮಾಡಿಂದ ಯಾಕೆ ಏನೋ 2 ತಿಂಗಳು ಬಂದ ಮಾಡಿದ್ರು. ಹೌದು, ಅವ್ರು ಸ್ವಲ್ಪ ತಾಯಿಯವ್ರಿಗೆ ಓರೇ ಏನ್ರಿ ಬ್ಯೂಟಿ ಪಾರ್ಲರ್ ಅಲ್ರಿಪ್ಪ ನಾವಲ್ರಿ ಅಪ್ಪ ಬ್ಯೂಟಿ ಪಾರ್ಲರ್. ಇವ್ರಿಗೆ ನಾ ಹೀರೋ ಆಗ್ಬೇಕಂತ ನೋಡ್ರಿ ಗೌರಮ್ಮ ಜರಿ. ಅಪ್ಪ ಏನು ಮರೆ ತೆಗಿತಾರ ನೋಡ್ರಿ ನಂದು. ಈಗ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕ್ರಿ. ಡ್ರೆಸ್ ಚೇಂಜ್ ಮಾಡಕ್ ಕಳ್ಸಿದ್ವಿ ಅಣ್ಣವತ್ತ. ನೀ ಏನೋ ಅಲ್ರಿ ಅವ್ರ ಮುಂದೆ ಫೋಟೋ ತೆಗಿಯಕತ್ತಿಲ್ಲ ಆಡ್ರಿ. ಗೌರವ ಮಜ್ಜ ಕೋಣನ ಹಿಡಿಯಲ್ರಿ ಯಾರು. ಮನೆ ಫುಲ್ ಚೇಂಜ್. ಓಕೆ, ಇಷ್ಟ ಐತ್ರಿ. ಪ್ರತಿಯೊಬ್ಬರು ಜೀವನದಾಗ ಅವ್ರವ್ರ ಕಷ್ಟ ಅಂತ ಇದ್ದೇ ಇರ್ತೈತಿ. ಭಾಳ ವಜ್ರಿ ಅಲ್ಲಮ್ಮ. ನನಗೆ ತಿಂಗಳಿಗೆ 400-500 ಕೊಡ್ತಾರ ಶಾಕ್ ಅನ್ಸುತ್ತೆ. ನಾವು ಎಷ್ಟ್ರಾಗ ಜೀವನಕ್ಕೆ ಹಾಕಿ ನೋಡ್ರಿ. ಅದಾಡ್ರಿ ಅವರು. ಹಾಂ ರೀ. ಬಂದಿಲ್ಲ, ಒಳ್ಳೆ ನೋಡಿಲ್ಲ, ಮಗನ ನೋಡಿಲ್ಲ. ಬಂದು ಗಂಡಸತ್ತ ಬಂದು ತಾಳಿ ಮಿತ್ತಿ ತೆಗೆಬೋದಾಗ ಒಳ್ಳೆ ಬಂದಿಲ್ಲ. 7 ವರ್ಷ ಸತ್ತ ಒಳ್ಳೆ ವರ್ಷ. ಒಟ್ಟ ಬಂದಿಲ್ಲ. ಮಗನ ನೋಡಿಲ್ಲ. ಹಾಂ. ಮತ್ತು ಅಲ್ಲೇ ತಂಗಿ ಮನೆ ಅದಾವು, ಅಮ್ಮನ ಮನೆ ಅದಾವು, ಉಕ್ಕಿ ಬರ್ತೀವಿ. ಹೆಂಗದಿಯಪ್ಪ ನನ್ನ ಮಗನ ಅಂದಿಲ್ಲ. ಈತ್ನ ನಮ್ಮವ್ವ ಅಂತ ಈತ್ನ ಅಂದಿಲ್ಲ. ಅಷ್ಟು ಬಿಗಿ ಅದಾರ. ಒಟ್ಟ ಬಂದೇ ಇಲ್ಲ. ಮತ್ತೇನ್ರ ಅವ್ರು ಬೇರೆ ಆಗಿರೋ ಮದುವೆಗೆ ಮಾಡ್ಕೊಂಡು ಒಬ್ಬರೇ ಅದಾರ. ಒಬ್ಬಕ್ಕೆ ಜೀವನಕ್ಕೆ ಆಗುತ್ತ. ಒಬ್ಬಕ್ಕೆಲ್ಲ ತಮ್ಮ ಅದಾನ, ತಮ್ಮ ನಿಂತ ತಾಯಿ ಅದಾರ, ಒಟ್ಟು ತಂಗ್ಯಾರ ಅದಾರ. ಒಟ್ಟು ಅವ್ರ ದುಡಿ ಕುಂತ ಅವ್ರ ದುಡಿ ಅದಾರ. ಎಲ್ಲರದು ಒಬ್ಬೊಬ್ಬರು ಬದುಕು ಒಂದೊಂದು ಥರ. ಒಂದೊಂದು ಮನೆ ಒಂದೊಂದು ಥರ ಇರ್ತಾವು ಅಜ್ಜಿ. ಓಕೆ ಬಾಯ್, ಶೂಟಿಂಗ್ ಮಾಡ್ತೀವಿ ಮತ್ತೆ. ನೋಡ್ರಿ, ಈಗ ಶೂಟಿಂಗ್ ಸ್ಪಾಟ್ಗೆ ಹೊಂಟೀವಿ. ಇಲ್ಲಿ ಇವ್ರನ್ನ ಮಾತಾಡ್ಸ್ತೀನಿ ಈಗ. ನೋಡಿ ತೋರಿ ಮಾತಾಡ. ಯಾಕಡೆ ಹಿಡಿತಾವ ಏರ್ಸುತ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವಾಗ ಶೂಟಿಂಗ್ ಹೋಗ್ತಾ ಇದೀವಿ. ಆಕ್ಚುಲಿ ಶೂಟಿಂಗ್ ಲೇಟಾಗಿ ಸ್ಟಾರ್ಟ್ ಮಾಡಿದ್ವು. ಅಲ್ಲೇನೋ ಫಂಕ್ಷನ್ ಆಗಿತ್ತು, ಅಲ್ಲಿ ಹೋಗಿ ಮಸ್ತ್ ಉಪ್ಪಿಟ್ಟು ಮಾಡಿದ್ವು, ತಿನ್ಕೊಂಬಂದಿದ್ದೀವಿ. ಮತ್ತೆ ಇವಾಗ ಶೂಟಿಂಗ್ ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಫುಲ್ಲು ಬಿಸಿಲೈತೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಬಿಸಿಲೈತೆ. ಇವ್ರ ಹೆಸರು ಇವ್ರನ್ನ ಯಾವ್ದೋ ಕೋಳಿ ತುಡು ಮಾಡೋದಲ್ರಿ ಸರ್? ಬಿಟ್ಟಿರ್ತೀರ ಅವ್ರನ್ನ ಕೋಳಿ ಕಾಳಿ. ಮಸ್ತ್ ಆಕ್ಟಿಂಗ್ ಮಾಡ್ತಾರೆ, ಸಕ್ಕತ್ತಾಗಿ ಮಾತಾಡ್ತಾರೆ. ಇವರು ಗೌರಮ್ಮ. ಅವ್ರು ಗೊತ್ತಲ್ರಿ? ಮಾತಾಡ್ರಿ ಅಮ್ಮಾರ. ಏನು ಮಾತಾಡ್ಬೇಕು ಬಿಡೋ, ನಾವು ಏನ್ ಸಣ್ಣ ಕಲಾವಿದರ, ಅಷ್ಟು ದೊಡ್ಡ ಕಲಾವಿದರಲ್ಲ. ನೀವೆಲ್ಲ ದೊಡ್ಡ ದೊಡ್ಡ ಚಾನಲ್ ಬಂದಿರಿ. ಸ್ಮಾರ್ಟ್ ಮೂವೀಸ್ ಅಂತಂದ್ರಿ ಅಂತ ಸಣ್ಣ ಚಾನಲ್. ಏನದು 4 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ ಅದು. ಅಂತ ಚಾನಲ್. ಆಮೇಲೆ ಮತ್ತೆ ಇವನು ವಡ ಅಂತ ಮಾತಾಡ್ತಿದ್ದಾನಲ್ಲ, ಇವನಂತೂ ನಿಮಗೆ ಗೊತ್ತೇ ಇರುತ್ತೆ. ನಾವ್ ಹಂಗ ನೋಡ್ರಿ. ಹಿಡ್ಕೊರಿ ಮೊಬೈಲ್. ಕಡಿಮೆ ಐತಲ್ವಾ? ಹಲೋ, ಎಲ್ಲರಿಗೂ ನಮಸ್ಕಾರ. ನಾನ್ ಗೌರಮ್ಮ ಅಂತೇಳಿ ಸ್ಮಾರ್ಟ್ ಮೂವಿ ಚಾನಲ್ ನೋಡಿರ್ತೀರಿ. ನಾವು ಮುತ್ತಾಳ ಅಂತೇಳಿ ಶೂಟಿಂಗ್ ಮಾಡಕ್ ಬಂತೀವಿ. ಫಂಕ್ಷನ್ ಐತೆ, ಅಲ್ಲಿ ಬರ್ತೀವಿ. ಈಗೆಲ್ಲ ಮಾತಾಡೋದು ಒಟ್ಟು ಅವ್ರು ಮಾತಾಡಕತ್ತಾರ ನೋಡ್ರಿ. ಇದ್ದಾರ್ರಿ ಎಲ್ಲರೂ ಶೂಟಿಂಗ್ ಮಾಡಕ್ ಹೊಂಟೀವಿ. ಇಟ್ಟು ಮಂದಿ ಇದೀವಿ. ಅಜ್ಜಿಯರು ಇವತ್ತು ಬಂದಾರ. ಆದ್ರೆ ನಾನು ಈ ಇದ್ರ ಚಾನಲ್ನಾಗ ಬಂದು ಆದಮೇಲೆ ಅವರು ಫಸ್ಟ್ ಟೈಮಿಗೆ ಬಂದಿರೋದು. ಭಾರಿ ಚಲೋ ಆ್ಯಕ್ಟಿಂಗ್ ಮಾಡ್ತಾರೆ. ಇವರೆಲ್ಲ ನಿಮ್ಗೆ ಗೊತ್ತು, ಸಿಂಗ್ ರಜಪೂತ್ ಅವರು. ಒಳಗೆ ಈಗ ಮುಂದೆ ಡ್ರೈವ್ ನಮ್ಸೋರು. ಈಚೆ ಕಡೆ ನಮ್ಮ ಪ್ರೊಡ್ಯೂಸರ್ ಅದಾರ ರೀ, ಖಾನವಲ್ರವ್ರು, ಮೇಡಮ್ ಅವ್ರಿ. ಅಲ್ಲಿ ಶೂಟಿಂಗ್ ಸ್ಪಾಟ್ನಾಗ ಹೋಗಿ ಏನಾರ ಅಲ್ಲಿ ಕೆಲಸ ಇರ್ತಂದ್ರೆ ಏನಾರ ಮಾತಾಡ್ತೀನಿ. ಈಗ ಮತ್ತೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈಗ ಏನ್ರಿ ಇದು ಶೂಟಿಂಗ್ ಸ್ಪಾಟ್ ಬಂತು, ಅದಕ್ಕೆ ಮತ್ತೆ ನಮ್ಮ ಕ್ಯಾಮ್ರಾ ಅದು ಇದು ಸ್ಟ್ಯಾಂಡು ರೆಡಿ ಮಾಡ್ಬೇಕಾಗ್ತೈತಿ. ಹೋಗ್ತೀನಿ. ನಾನು ಆ್ಯಕ್ಟಿಂಗ್ ಮಾಡಲ್ರಿ,
ಟೆಕ್ನಿಕಲ್ ಬಾಯ್ ಆಗಿ ಕೆಲಸ ಮಾಡ್ತೀನಿ ಇಲ್ಲಿ, ಕ್ಯಾಮ್ರಾ ವರ್ಕಿಂಗ್ ಮಾಡ್ತೀನಿ. ಹಂಗಾಗಿ ನಮ್ಮ ಒಂದು ಸಾಮಾನ ನಾವು ರೆಡಿ ಮಾಡ್ಬೇಕಾಗ್ತೈತಿ. ಬಂತು ಇಲ್ಲೇ ಐತಿ ಊರು, ಊರು. ಈಗ ಹೊಸ ಊರಿಗೆ ಹೋಗಿದ್ವಿ ನಾವು. ಶೂಟಿಂಗ್ ಮಾಡೋದು ಪ್ಲೇಸ್ ಹಳೆ ಊರು ಶಿರೂರು ಅಂತ. ದೊಡ್ಡವರಮ್ಮ ನಮ್ಮ ಸಾಮಗ್ರಿಗಳನ್ನ ರೆಡಿ ಮಾಡ್ಕೋಬೇಕು. ನಿಮ್ಮ ಸಾಮಗ್ರಿ ಅಲ್ಲವು ಕ್ಯಾಮ್ರಾ ಅದು ಕ್ಯಾಮ್ರಾ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾ ಆಮೇಲೆ ಬಾಯ್.